ಅದ್ಭುತ ಕಿರುತೆರೆ ನಟಿ ಹಾಗೂ ನೃತ್ಯ ಕಲಾವಿದೆ ಶಮಾ ಸಂಜೆಯವರು ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನೀವು ಕೂಡ ಒಂದು ರೆಸಿಪಿನ ರೆಡಿ ಮಾಡ್ತಿದ್ದೀರಾ ನಮಗೋಸ್ಕರ? ಡೆಫಿನೆಟ್ಲಿ ಮಾಡಿ ತೋರಿಸ್ತೀನಿ. ಈ ಒಂದು ವಾರ ನಿಮ್ಮೆಲ್ಲರ ಜೊತೆ ಇದ್ದಿದ್ದು, ಹೊಸ ಹೊಸ ರುಚಿಗಳನ್ನು ಟೇಸ್ಟ್ ನೋಡಿದ್ದು, ಹಾಗೆ ನಮ್ಮ ವೀಕ್ಷಕರ ಜೊತೆ ಕಾಲ ಕಳೆದಿದ್ದು ನನಗಂತೂ ತುಂಬ ಸಂತೋಷ ಆಗಿದೆ. ವೀಕ್ಷಕರೇ, ಬನಶಂಕರಿ ಏರಿಯಾಯಿಂದ 6 ಜೋಡಿ ಅತ್ತೆ ಸೊಸೆ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು. ಬನ್ನಿ, ಅವ್ರು ಏನೇನು ಅಡುಗೆ ಮಾಡಿದ್ರು ಒಂದು ಝಲಕ್ ನೋಡ್ಕೊಂಬರೋಣ. ಶಮಾ ಅವರೇ, ಮಿಕ್ಸ್ ಫ್ಲವರ್ ವೆಜ್ ಸೂಪ್ ಮತ್ತು ಡ್ರೈ ಫ್ರೂಟ್ ಚಿಕ್ಕಿ ಆ್ಯಕ್ಚುಲಿ 4 ಒಂಥರ ವಿಭಿನ್ನವಾಗಿ ಟೇಸ್ಟಿಯಾಗಿತ್ತು. ಆದರೆ ಸೊಸೆಯವರು ತುಂಬ ಆ್ಯಕ್ಟಿವ್ ಆಗಿದ್ದರು. ಅತ್ತೆ ಪಾರ್ಟಿಸಿಪೇಷನ್ ಜಾಸ್ತಿ ಇರಲಿಲ್ಲ. ಇನ್ಫ್ಯಾಕ್ಟ್ ಅತ್ತೆ ಅಡುಗೆ ಮಾಡುವಾಗಲೂ ಸೊಸೆನೇ ಡೈರೆಕ್ಷನ್ಸ್ ಕೊಡ್ತಾಯಿದ್ರು, ಹೀಗೆ ಮಾಡಿ ಹಾಗೆ ಮಾಡಿ ಅಂತ. ಸೊ ಇಬ್ಬರದ್ದು ಕೋಆರ್ಡಿನೇಷನ್ ಕಿಚನಲ್ಲಿ ಅಷ್ಟು ಜಾಸ್ತಿ ಇರಲಿಲ್ಲ ಅಂತ ನನಗನ್ನಿಸ್ತು. ಗಾಯತ್ರಿ ಮತ್ತು ಮಾನ್ಸ ಅವರು ಸಬ್ಬಕ್ಕಿ ಪಲಾವ್ ಮಾಡಿದರು. ಅವಲಕ್ಕಿ ಪಾಲಕ್ ಹೋಳಿಗೆ, ಕಾರ್ನ್ ಪಾಕೆಟ್ಸ್ ಮತ್ತು ಪೂರಿ ಟಾಫಿ ಚೆನ್ನಾಗಿತ್ತು 4. ಸಬ್ಬಕ್ಕಿ ಪಲಾವಲ್ಲಿ ಸ್ವಲ್ಪ ಮಸಾಲೆ ಕಡಿಮೆ ಇತ್ತು ಅಂತ ನನಗನ್ಸಿತ್ತು. ಆದರೆ ಅವರಿಬ್ಬರು ಅವ್ರ ಸೊಸೆ ಮದುವೆ ಆಗಿ 1 ವರ್ಷ ಆಗಿದೆ. ಆ ಒಂದು ಓಕೆ. ಸೊ ಅವ್ರು ಮಾಡಿದ್ದ ಅಡುಗೆ ಓಕೆ, ತುಂಬ ಎಕ್ಸ್ಟ್ರಾರ್ಡನರಿ ಅಂತ ಹೇಳೋಕ್ಕಾಗೋದಿಲ್ಲ. ಚಂದ್ರಹಾರದಲ್ಲಿ ಸ್ವೀಟ್ ಜಾಸ್ತಿ ಆಗಿತ್ತು. ಅದಲ್ಲದೆ ಅವರಿಬ್ಬರು ಸರಿಯಾಗಿ ಇಂಟ್ರಾಕ್ಷನ್ ಮಾಡ್ಕೊಳ್ತಾ ಇರಲಿಲ್ಲ ಅಡುಗೆ ಮಾಡಬೇಕಾದ್ರೆ. ಸೊಸೆ ಕಡಿಮೆ ಮಾತಾಡ್ತಾಯಿದ್ರು, ಇಲ್ಲಿ ಅತ್ತೆ ಜಾಸ್ತಿ ಮಾತಾಡ್ತಾಯಿದ್ರು. ಓಕೆ. ಆಮೇಲೆ ಉಮಾ ಮತ್ತು ಕ್ಷಮಾ ಅವರು ಕೋಫ್ತಾ ವಿತ್ ಹಾಟ್ ಗ್ರೇವಿ, ಕೆಂಪಕ್ಕಿ ಪಲಾವ್, ಚಿಲ್ಲಿ ಪರಾಠ ಮತ್ತು ಶಾಹಿ ಲಡ್ಡು ಮಾಡಿದರು. ಅವ್ರು ಮಾಡಿದ ಖಾರ ತಿಂಡಿಗಳಲ್ಲಿ ಖಾರ ಉಪ್ಪು ಎರಡೂ ಕಡಿಮೆ ಇತ್ತು. ಎರಡರಲ್ಲೂ ಸ್ವಲ್ಪ ಕಡಿಮೆ ಇತ್ತು. ಅದಲ್ಲದೆ ಶಾಹಿ ಲಡ್ಡು ಚೆನ್ನಾಗಿತ್ತು, ಬಟ್ ಅಂಥ ಏನು ಎಕ್ಸ್ಟ್ರಾರ್ಡ್ನರಿ ಸ್ವೀಟ್ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಓಕೆ. ಸೊ ಇದರೊಳಗೆ ಇಬ್ಬರು ಜೋಡಿನಲ್ಲಿ ಅತ್ತೆ ಕಮ್ಯುನಿಕೇಷನ್ ಕಡಿಮೆ ಇತ್ತು ಸೊಸೆ ಜೊತೆ. ಆಯಿತಾ? ನೆಕ್ಸ್ಟ್ ಜೋಡಿ ಬಂದವರು ರೇಖಾ ಮತ್ತು ನಾಗರತ್ನ ಅವರು ಒಂದಷ್ಟು ವಿಭಿನ್ನವಾದ ಅಡುಗೆಗಳು ಮಾಡಿದ್ರು. ಮಶಿಯಲ್ಲಿ ಮಾಡಿದ್ರು, ಕಾಲಿಫ್ಲವರ್ ಬಾಲ್ಸ್ ಪಲಾವ್ ಮಾಡಿದ್ರು, ತರಕಾರಿ ವಡೆ ಮತ್ತು ಕಾಯಿ ಹುರಿ ಹಿಟ್ಟು ಉಂಡೆ ಸ್ವಲ್ಪ ಕಾಯಿ ಮಿಠಾಯಿ, ಕೊಬ್ಬರಿ ಮಿಠಾಯಿ ಥರನೇ ಇತ್ತು ಟೇಸ್ಟು.
ವೆಜಿಟೇಬಲ್ ಶೋರ್ಬಾನು ತುಂಬ ಚೆನ್ನಾಗಿತ್ತು. ಆದರೆ ರ್ಯಾಪಿಡ್ ಫೈರ್ ಮಾಡಿದ್ವಲ್ಲ ನಾವು, ಅದರಲ್ಲಿ ಅವ್ರು ಆ್ಯಕ್ಚುಲಿ ಮದುವೆಯಾಗಿ 19 ವರ್ಷ ಏನೋ ಆಗಿತ್ತು ಅನ್ಸುತ್ತೆ. 19 ವರ್ಷ ಆದರೂ ಒಬ್ಬರು ಬಗ್ಗೆ ಇನ್ಫಾರ್ಮೇಷನ್ ಸರಿಯಾಗಿ ಗೊತ್ತಿಲ್ಲ. ಅವ್ರಿಗೆ ಏನು ಇಷ್ಟ, ಇವ್ರಿಗೇನು ಇಷ್ಟ ಅನ್ನೋದು ಇಬ್ಬರೂ ಸರಿಯಾಗಿ ಆನ್ಸರ್ ಮಾಡಿಲ್ಲ. ಆಲ್ಮೋಸ್ಟ್ 5ಅಲ್ಲಿ 4 ಕ್ವೆಶನ್ಸ್ ತಪ್ಪು ಹೇಳಿದರು ಆನ್ಸರ್ಸ್. ಸೊ ಹೀಗೆ ಒಂದು ರಿಪೋರ್ಟ್ ಕೊಟ್ಬಿಟ್ಟೆ ನಾನು ನಿಮಗೆ. 6 ಜೋಡಿ ಅತ್ತೆ ಸೊಸೆ ಕೋಆರ್ಡಿನೇಷನ್ ಹೇಗಿತ್ತು, ಅವ್ರು ಮಾಡಿರುವಂಥ ಅಡುಗೆಗಳು ಹೇಗಿತ್ತು, ಹೇಗೆ ಕಮ್ಯುನಿಕೇಟ್ ಮಾಡಿದ್ರು, ಎಲ್ಲರೂ ಕೂಡ ಅವರು ಅಡುಗೆ ಮಾಡೋದು ನೋಡೋಕ್ಕೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. ಅದು ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಈಗ ವಿನ್ನರ್ ಯಾರು ಅಂತ ನನ್ಗೆ ಹೇಳೋಕ್ಕೆ ತುಂಬ ಮುಜುಗರ ಆಗುತ್ತೆ. ಶ್ವೇತಾ ಅವರೇ, ನೀವೇ ಹೇಳಿಬಿಡಿ. ನಾನು ಬರ್ತಿದ್ದೀನಿ, ನೀವು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನನಗೆ ಆ್ಯಕ್ಚುಲಿ ಎಲ್ಲ ಜೋಡಿಗಳು ಇಷ್ಟ ಆದರೂ ಒಂದು ಜೋಡಿ ಯಾರು ತುಂಬ ಇಷ್ಟ ಆದರು ಅಂತ ಬರ್ದಿದ್ದೀನಿ, ಅದನ್ನು ನೀವೇ ಹೇಳಿಬಿಡಿ. ಸೊ ಅವರು ಈ ವಾರದ ಅಂದರೆ ಬನಶಂಕರಿ ಏರಿಯಾಯಿಂದ ಬಂದಿರುವಂತಹ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಆಗ್ತಾರೆ. ತಗೊಳ್ಳಿ. ಓಕೆ, ಬನಶಂಕರಿ ಏರಿಯಾದಿಂದ ಬಂದಂತಹ 6 ಜೋಡಿ ಅತ್ತೆ ಸೊಸೆಯರಲ್ಲಿ ಬೆಸ್ಟ್ ಅತ್ತೆ ಸೊಸೆ ಯಾರು ಅಂತ ಹೇಳುವಂತ ತೀರ್ಪು ಈಗಾಗಲೇ ನನ್ನ ಕೈಗೆ ಬಂದಿದೆ. ಆದರೆ ಅದಕ್ಕೂ ಮುಂಚೆ ಯಾರೆಲ್ಲ ಅಂದರೆ 6 ಜೋಡಿ ಅತ್ತೆ ಸೊಸೆ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿದ್ರು, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಗೆಲ್ಲಿಲ್ವಲ್ಲ ನಾವು ಬೆಸ್ಟ್ ಅತ್ತೆ ಸೊಸೆ ಆಗ್ಲಿಲ್ವಲ್ಲ ಅಂತ ಅನ್ಕೊಳ್ಳೋದು ಬೇಡ. ಇಲ್ಲಿ ಪಾರ್ಟಿಸಿಪೇಷನ್ ಮಾಡೋದು ಅತಿ ಮುಖ್ಯ ಆಗುತ್ತೆ. ನಿಮಗೆ ಎಷ್ಟೋ ಜನ ಜೋಡಿಗಳಲ್ಲಿ ಸೆಲೆಕ್ಟ್ ಆಗಿ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿರ್ತೀರಾ. ಸೊ ನೀವೆಲ್ಲರೂ ಬೆಸ್ಟ್ ಅತ್ತೆ ಸೊಸೆ ಜೋಡಿನೇ ಅಂತ ಹೇಳಿ ಶ್ರೀಮತಿ ಗಾಯತ್ರಿ ಹಾಗೂ ಶ್ರೀಮತಿ ಮಾನಸ ಅವರು, ಕಂಗ್ರ್ಯಾಚುಲೇಷನ್ಸ್. ತುಂಬಾ ಖುಷಿ ಆಗ್ತಾ ಇದೆ. ಈ ವಾರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಆಗಿದ್ರ. ಬನಶಂಕರಿ ಏರಿಯಿಂದ ಬಂದು ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿ ಇಲ್ಲಿ ಬಂದು 4 ಒಳ್ಳೆಯ ವಿಭಿನ್ನವಾಗಿರುವಂತಹ ರೆಸಿಪಿಗಳನ್ನ ನಮ್ಗೆ ಹೇಳ್ಕೊಟ್ರಿ. ಥ್ಯಾಂಕ್ಸ್ ಅ ಲಾಟ್. ಬೆಸ್ಟ್ ಅತ್ತೆ ಸೊಸೆ ಜೋಡಿಯಾಗಿ ಆಯ್ಕೆ ಆಗಿರುವಂತಹ ಶ್ರೀಮತಿ ಗಾಯತ್ರಿ ಹಾಗೂ ಶ್ರೀಮತಿ ಮಾನಸ ಅವರು ಈ ಒಂದು ಖುಷಿನ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಇಲ್ಲಿದೆ ಆ ಝಲಕ್. ಕನ್ನಡ ವಾಹಿನಿಯ ಬೆಸ್ಟ್ ಅತ್ತೆ ಸೊಸೆ ಅಡುಗೆ ಪ್ರೋಗ್ರಾಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ತುಂಬ ಖುಷಿಯಾಯಿತು. ನಮ್ಮಲ್ಲಿರೋ ಅಡುಗೆ ಕಲೆನ, ಹೊಸ ರುಚಿಗಳನ್ನ ಬಂದು ತೋರಿಸ್ಕೊಡೋದಕ್ಕೆ ಒಂದು ಔಟ್ಲೆಟ್ ಆಯ್ತದು. ವಿ ವರ್ ವೆರಿ ಹ್ಯಾಪಿ. ಮತ್ತು ಸ್ಟುಡಿಯೋ ಮೆಂಬರ್ಸ್ ಎಲ್ಲ ತುಂಬ ಕೋಆಪ್ರೇಟಿವ್ ಆಗಿದ್ದರು. ಆಡಿಷನ್ ಟೈಮಲ್ಲಿ ಭಯ ಆಗದೆ ಇರೋಂಗೆ ನಮ್ಗೆ ಹೇಗೆ ಅಲ್ಲಿ ವರ್ತಿಸ್ಬೇಕು, ಹೇಗೆ ಕುಕ್ ಮಾಡೋದಕ್ಕೆ ಈಸಿಯಾಗಿ ಟಿಪ್ಸ್ ಕೊಡಬೇಕು ಎಲ್ಲ ಹೇಳಿ ತುಂಬ ಚೆನ್ನಾಗಿ ನಮ್ಮ ಜೊತೆಲಿ ಕೋಆಪ್ರೇಟ್ ಮಾಡಿದ್ರು. ಜೀ ಕನ್ನಡ ವಾಹಿನಿಗೆ ತುಂಬ ಥ್ಯಾಂಕ್ಸ್ ಅಂತ ಅವಕಾಶ ಕೊಟ್ಟಿದ್ದಕ್ಕೆ. ಅತ್ತೆ ಸೊಸೆ ಇಬ್ಬರು ಬೇರೆ ಬೇರೆ ಟ್ಯಾಲೆಂಟ್ಸ್ ಇದ್ದರು, ಇಬ್ಬರು ಒಟ್ಟಿಗೆ ಸೇರಿ ಹೇಗೆ ಕೋಆರ್ಡಿನೇಷನಲ್ಲಿ ಮಾಡ್ತಾರೆ ಅನ್ನೋ ಒಂದು ನೋಡೋಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಇದರಿಂದ ನನ್ನ ಸೊಸೆ ನನ್ನ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಇಬ್ಬರು ನನಗೂ ಹೊಂದ್ಕೊಂಡು ಇಬ್ಬರು ಪ್ರೈಸ್ ತರೋ ಹಾಗೆ ಕೋಆರ್ಡಿನೇಷನ್ ಮಾಡಿದ್ದಾಳೆ ಅಂತ ನನಗೆ ಗೊತ್ತಾಯಿತು. ಭಾಳ ಸಂತೋಷ ಆಯಿತು. ಈ ಥರ ಒಂದು ಅವಕಾಶಗಳು ಬೇರೆ ಬೇರೆ ರೀತಿಯಲ್ಲಿ ಎಲ್ರಿಗೂ ಜೀ ಕನ್ನಡ ವಾಹಿನಿಯವರು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ನಮ್ಮ ಬೆಸ್ಟ್ ಅತ್ತೆ ಸೊಸೆ ಬಂದಿದ್ದಕ್ಕೆ ನನಗೂ ನಮ್ಮ ಮನೆಯವ್ರಿಗೂ ಎಲ್ಲರಿಗೂ ಬಹಳ ಸಂತೋಷ ಆಗಿದೆ. ಜೀ ಕನ್ನಡ ವಾಹಿನಿಯ ಬೆಸ್ಟ್ ಅತ್ತೆ ಸೊಸೆ ಪ್ರೋಗ್ರಾಮ್ನಲ್ಲಿ ನನ್ನ ತಂಗಿ ಅವ್ರ ಸೊಸೆ ಇಬ್ಬರು ಪಾರ್ಟಿಸಿಪೇಟ್ ಮಾಡಿ ಬೆಸ್ಟ್ ಅತ್ತೆ ಸೊಸೆ ಅನ್ನಿಸ್ಕೊಂಡಿದ್ದಾರೆ. ಅವ್ರ ಏರಿಯಾಗೆ ಫಸ್ಟ್ ಬಂದಿದ್ದಾರೆ. ಸೊ ಇದರಿಂದ ನನಗೆ ತುಂಬ ಸಂತೋಷ ಆಗಿದೆ. ಇವರು ನಮ್ಮ ಇಮಿಡಿಯೇಟ್ ನೇಬರ್ಸು. ಹೊರಗಡೆ ಇವರು ಅತ್ತೆ ಸೊಸೆ ಹೊಂದ್ಕೊಂಡು ಹೋಗ್ತಾ ಇದ್ದಿದ್ದು ನೋಡಿದ್ವಿ. ಆದರೆ ಈಗ ಜೀ ಕನ್ನಡ ಟಿ ವಿಯವರು ರುಚಿ ಅಭಿರುಚಿ ಕಾರ್ಯಕ್ರಮದಲ್ಲಿ ಅದರ ವ್ಯೂಯರ್ಸ್ ಎಲ್ರಿಗೂ ಇವರು ಬೆಸ್ಟ್ ಅತ್ತೆ ಸೊಸೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ಸೊ 3 cheers ಟು ಜೀ ಕನ್ನಡ ವಾಹಿನಿ. ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ 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 ನಿನ್ನೆ ನನ್ನ ಮನಸ್ಸಲ್ಲಿರೋ ಚಿತ್ರಾನ್ನ. ಈ ವಾರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ವಿನ್ನರ್ ರೆಸಿಪಿನ ಮಾಡೋಕೆ ಈಗ ನಮ್ಮ ಅಡುಗೆ ಮನೆಯಲ್ಲಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಬನ್ನಿ. ಹಲೋ ಶ್ವೇತಾ. ಹಾಯ್. ಹಾಯ್ ಶ್ವೇತಾ. ಹಾಯ್. ಕಂಗ್ರಾಟ್ಸ್. ಥ್ಯಾಂಕ್ ಯು. ಕಂಗ್ರಾಟ್ಸ್. ಥ್ಯಾಂಕ್ ಯು. ಬೆಸ್ಟ್ ಅತ್ತೆ ಸೊಸೆ ಜೋಡಿ ಆಗಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಭಾಳ ಸಂತೋಷ ಆಗ್ತಾ ಇದೆ. ನಾವು ಅದನ್ನು ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಹೋಪ್ಸ್ ಇತ್ತು, ಅಂದರೆ ಫುಲ್ಲು ಕಾನ್ಫಿಡೆಂಟ್ ಆಗಿಲ್ಲ, ಹೋಪ್ಸ್ ಒಂದು ಸ್ವಲ್ಪ ಇತ್ತು. ಈಗ ಬಂದಿದ್ದು ಬಹಳನೇ ಖುಷಿ ಆಗ್ತಾ ಇದೆ. ನಿಮ್ಮಿಬ್ಬರಿಗೂ ಬೆಸ್ಟ್ ಅತ್ತೆ ಸೊಸೆ ಜೋಡಿ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು.
ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೀಗೆ ಫ್ರೆಂಡ್ಸ್ ಥರ ಇರಿ ಯಾವಾಗಲೂ. ಖಂಡಿತ. ಹೇಗೆ ಅನ್ನಿಸ್ತಾ ಇದೆ ಈಗ? ಈಗ ಇನ್ನೂ ಖುಷಿ ಆಗ್ತಾ ಇದೆ, ಇನ್ನೂ ಜಾಸ್ತಿ ಸಂತೋಷ ಆಗ್ತಾ ಇದೆ. ಇದನ್ನ ಹೋಗಿ ಇವಾಗ ಮನೇಲಿ ಸೆಲೆಬ್ರೇಟ್ ಮಾಡ್ಬೇಕೀಗ. ಮತ್ತೆ ಸೆಲೆಬ್ರೇಟ್ ಮತ್ತೆ ಸೆಲೆಬ್ರೇಟ್ ಮಾಡ್ಬೇಕೀಗ. ಓಕೆ, ಹೀಗೇನೆ ಬೆಸ್ಟ್ ಅತ್ತೆ ಸೊಸೆ ಜೋಡಿಯಾಗಿ ಸದಾ ಕಾಲ ಇದೇ ತರ ನಗ್ನಗ್ತಾ ಇರಿ. ಈ ಅವಕಾಶ ಕೊಟ್ಟಿರೋ ಜಿ ತಂಡದವರಿಗೂ ಮತ್ತೆ ಶ್ವೇತಾ ಮತ್ತೆ ಶಮಾ ಅವರಿಗೂ ನಮ್ಮ ವಂದನೆಗಳು. ಶಮಾ ಅವರೇ, ಈಗ ನಿಮ್ಮಿಂದ ಒಂದು ಒಳ್ಳೆ ಅಡುಗೆಯನ್ನ ಕಲಿಯುವಂತ ಸಮಯ ಬಂದಿದೆ. ಏನ್ ಹೇಳ್ಕೊಡ್ತಾ ಇದ್ದೀರಾ? ನಾನು ಒಂದು ಇಟಾಲಿಯನ್ ಡಿಶ್ ಹೇಳ್ಕೊಡ್ತಾ ಇದ್ದೀನಿ. ಇಟಾಲಿಯನ್ ಡಿಶ್? ಯಾಕಂದರೆ ನಾನು ಜಾಸ್ತಿ ಖಾರ ಎಲ್ಲ ತಿನ್ನೋದಿಲ್ಲ, ಅದಕ್ಕೆ ನಂಗೆ ಇಟಾಲಿಯನ್ ತುಂಬ ಇಷ್ಟ. ಇದು ಇಟಾಲಿಯನ್ ಡಿಶಸಲ್ಲಿ ನನಗೆ ಒನ್ ಆಫ್ ದ ಫೇವ್ರೆಟ್. ತುಂಬ ಸುಲಭ ಮಾಡೋದು, ಅದಕ್ಕೆ ಇದನ್ನ ಆರಿಸ್ಕೊಂಡಿದ್ದೀನಿ. ಓಕೆ ಓಕೆ, ಈ ಡಿಶ್ ಹೆಸರು ಸ್ಪಿನಚ್ ಆ್ಯಂಡ್ ಕಾರ್ನ್ ಆಗ್ರಾಟನ್ ಅಂತ. ಓಕೆ, ಇದನ್ನು ಆ್ಯಕ್ಚುಲಿ ಮೇನ್ ಮೀಲ್ ಆಗಿ ಉಪಯೋಗಿಸ್ತಾರೆ ಅವರು. ಗಾರ್ಲಿಕ್ ಬ್ರೆಡ್ ಜೊತೆ ತಿಂತಾರೆ. ನೀವು ಸಾಮಾನ್ಯವಾಗಿ ಯಾವುದಾದ್ರೂ 5 ಸ್ಟಾರ್ ಹೋಟೆಲ್ಗೆ ಹೋಗಿದ್ರೆ ಬುಫೆ ಡಿನ್ನರ್ಗೆ ಅಲ್ಲಿ ಇದ್ದೇ ಇರುತ್ತೆ ಇದು ಸಾಮಾನ್ಯವಾಗಿ. ಓಕೆ ಓಕೆ, ಹಾಗಿದ್ರೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ಹೇಳ್ತೀರಾ? ಹಾಂ, ಸ್ಪಿನೆಚ್ಚು, ಬಟರು, ಗಾರ್ಲಿಕ್, ಕಾರ್ನ್ಫ್ಲವರ್, ಚೀಸ್, ಅಮೇರಿಕನ್ ಕಾರ್ನ್, ಇದನ್ನು ಬೇಯಿಸ್ಕೊಂಡಿರ್ಬೇಕು. ನಾನು ಇದಕ್ಕೆ ಸ್ವಲ್ಪ ಮಶ್ರೂಮ್ ಹಾಕ್ತಾ ಇದ್ದೀನಿ, ಸಾಲ್ಟ್, ಮಿಲ್ಕ್. ಸ್ಟಾರ್ಟ್ ಮಾಡೋಣ. ಹಾಂ, ಫಸ್ಟು ಸ್ವಲ್ಪ ಲೋ ಫ್ಲೇಮೇ ಇಡಿ. ಒಳ್ಳೇದು, ಆದರೆ ಜಾಸ್ತಿ ಮಾಡೋಕ್ಕಾಗಲ್ಲ ಅಲ್ವಾ? ಬಟ್ ತುಂಬ ಬೇಗ ಮಾಡಿಬಿಡ್ಬೋದು. ಯಾರು ಫ್ರೆಂಡ್ಸ್ ಮನೆಗೆ ಬರ್ತಾರೆ ಅಂತ ಗೊತ್ತಿದ್ರೆ ಅವ್ರಿಗೆ ಮಾಮೂಲಿ ಅನ್ನ ಸಾರು ಅದೆಲ್ಲ ತಿಂದು ಬೋರ್ ಆಗತ್ತೆ. ಮೋಸ್ಟ್ ಆಫನ್ ನಾವು ಅಲ್ಲಿ ಇಲ್ಲಿಂದ ಪಿಜ್ಜಾ ತರಿಸ್ತೀವಿ, ಇಲ್ಲ ಚೈನೀಸ್ ತರಿಸ್ತೀವಿ. ಅದ್ರ ಬದಲು ಇದನ್ನು ಮನೇಲೇ ಮಾಡಿಬಿಡ್ಬೋದು. ಖಾರ ಏನಾದರೂ ಬೇಕು ಅಂದರೆ ಆ್ಯಡ್ ಮಾಡ್ಬೋದಾ? ಟೇಸ್ಟ್ ಪೆಪ್ಪರ್ ಆ್ಯಡ್ ಮಾಡ್ಬೋದು ಅಷ್ಟೇ. ಪೆಪ್ಪರ್ ನಮ್ಮ ಇಂಡಿಯನ್ ಸ್ಪೈಸಸ್ ಯಾವುದೂ ಇಲ್ಲ, ಅಂದರೆ ಮೆಣಸಿನ ಪುಡಿ, ಗರಂ ಮಸಾಲ ಅದೆಲ್ಲ ಆ್ಯಡ್ ಮಾಡಿದ್ರೆ ಹಾಳಾಗೋಗುತ್ತೆ. ಯಾಕಂದರೆ ಹಾಲು ಹಾಕ್ತೀವಲ್ಲ, ಸೊ ಅದು ಗಂಟು ಕೂಡ ಆಗಿಲ್ಲ ನೀವು ಹೇಳಿದಾಗ. ಹಾಂ, ಆಗೋದಿಲ್ಲ. ಆ್ಯಂಡ್ ಹಾಲು ಸ್ವಲ್ಪ ಬಿಸಿ ಇದ್ರೇ ಒಳ್ಳೆಯದು. ನೀವು ಇದಕ್ಕೆ ಒಂದ್ಸಲ ಕುದಿಸ್ಕೊಂಡು ಅದಿನ್ನೇನು ತಣಿತಾ ಇದೆ ಅಂತ ಇರುವಾಗ ಇದಕ್ಕೆ ಹಾಕ್ಬಿಡ್ಬೋದು. ಎಷ್ಟು ತೊಗೊಂಡಿದ್ದೀರಾ? ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನು. ಇದು ಹಾಕ್ತಾ ಹಾಕ್ತಾ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಬೇಕು, ಇಲ್ಲರೆ ಕಾರ್ನ್ಫ್ಲವರು ಸ್ವಲ್ಪ ಗಂಟು ಆಗತ್ತೆ. ಸೊ ಬೆಣ್ಣೆ, ಕಾರ್ನ್ಫ್ಲವರ್ ಮತ್ತೆ ಹಾಲು ಉಪಯೋಗಿಸ್ತಾ ಇರೋದ್ರಿಂದ ಸ್ವೀಟ್ ಥರ ಅನಿಸ್ತಾ ಇದೆ. ಏನೋ ಸ್ವೀಟ್ ಮಾಡ್ತೀವಿ.
ಕ್ರಸ್ಟ್ ಫಾರ್ಮ್ ಆಗುತ್ತೆ. ಓಕೆ. ಸಿಂಪಲ್ ಬಟ್ ಟೇಸ್ಟಿ ಓಕೆ. ಸ್ಪಿನಚ್ ಆ್ಯಂಡ್ ಕಾರ್ನ್ au gratin. ಸ್ಪಿನಚ್ ಅಂಡ್ ಕಾರ್ನ್ au gratin ರೆಡಿ ಆಗಿದೆ. ಖಂಡಿತ ನಾನು ಟೇಸ್ಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ. ಓಕೆ ಓಕೆ ಫ್ರೆಂಡ್ಸ್, ಈಗ ಮತ್ತೊಂದು ಟಿಪ್ ಹೇಳುವಂತಹ ಸಮಯ ಬಂದಿದೆ. ನಿಂಬೆಹಣ್ಣು 4-5 ದಿನಗಳು ತಾಜಾ ಆಗಿರ್ಬೇಕಂದ್ರೆ ಏನು ಮಾಡಬೇಕು? ನಿಂಬೆಹಣ್ಣನ್ನು ಎಣ್ಣೆಯಲ್ಲಿ ಅದ್ದಿ ಇಟ್ಟರೆ ಅದು ತಾಜಾಗಿರುತ್ತೆ. ಓಕೆ, ಈಗಾಗಲೇ ಶಮಾ ಅವರು ಒಂದು ಒಳ್ಳೆ ರೆಸಿಪಿನ ಮಾಡಿ ನನಗೆ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ನೋಡಿ ಹೇಳಿ ಅಂತ. ಓಕೆ ಶಮಾ, ಟೇಸ್ಟ್ ಮಾಡಿಬಿಡ್ಲಾ? ಮಾಡಿ. ಹೇಗಿದೆ ನಾನು ಅಂತ? ಹೇಳಿದ್ನಲ್ಲ, ಚೆನ್ನಾಗಿಲ್ಲದ್ರೆ ಇವಾಗ ಹೇಳ್ಬೇಡಿ. ಚೆನ್ನಾಗಿದೆ. ಡಿಫ್ರೆಂಟ್ ಟೇಸ್ಟ್ ಅಲ್ವಾ? ಡಿಫ್ರೆಂಟ್ ಆಗಿದೆ. ನಾನು ಕೂಡ ಇದನ್ನ ಮನೇಲಿ ಟ್ರೈ ಮಾಡ್ತೇನೆ. ಟ್ರೈ ಮಾಡ್ತೀರಾ? ತುಂಬಾನೇ ಖುಷಿ ಆಯ್ತು ಶಮಾ. ಓಕೆ, ಥ್ಯಾಂಕ್ ಯು. ಶಮಾ ಅವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಇಟಾಲಿಯನ್ ಡಿಶ್ ಅಂತ ಹೇಳ್ಬೋದು, ಸ್ಪಿನಚ್ ಅಂಡ್ ಕಾರ್ನ್ au gratin. au gratin. ಓಕೆ, ಹೇಳ್ಕೊಟ್ರಿ. ತುಂಬಾನೇ ಖುಷಿ ಆಯ್ತು. ನಾನು ಕೂಡ ಕಲ್ತ್ಕೊಂಡಿದ್ದೀನಿ. ಹೇಗೆ ಅನಿಸ್ತಾ ಇದೆ ಇಷ್ಟು ದಿನಗಳ ಕಾಲ? ಆದರೆ 1 ವಾರ ನಮ್ಮ ಜೊತೆ ಇದ್ದು ತೀರ್ಪನ್ನು ಕೊಟ್ರಿ. ಅತ್ತೆ ಸೊಸೆ ಜೋಡಿಗಳು ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ, ಅವ್ರು ಹೇಗೆ ಅಡುಗೆ ಮಾಡ್ತಿದ್ದಾರೆ, ಇದನ್ನೆಲ್ಲ ನೋಡಿದ್ರಿ. ಹೇಗೆ ಅನಿಸ್ತು? ನಂಗೆ ತುಂಬ ಖುಷಿ ಆಯಿತು ಅನ್ನೋದಕ್ಕಿಂತ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಅಂದರೆ ಅತ್ತೆ ಸೊಸೆ ರಿಲೇಷನ್ಶಿಪ್ಪು ಹೇಗಿರಬೇಕು, ಅದರೊಳಗೆ ಬರೋ ಸ್ಮಾಲ್ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆ್ಯಕ್ಚುಲಿ ಅಡುಗೆ ಮಾಡ್ತಾ ಒಳ್ಳೆ ಎಜುಕೇಷನ್ ಇದೆ. ಅವರಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗು ಆ್ಯಂಡ್ ಚಿಕ್ಕ ಜಗಳಗಳು, ಆರ್ಗ್ಯುಮೆಂಟ್ಸು, ಒಬ್ರನ್ನೊಬ್ರು ಕರೆಕ್ಟ್ ಮಾಡೋದು, ಇದೆಲ್ಲ ನೋಡ್ತಾ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಅಷ್ಟೇ ಅಲ್ಲ, ಈ 1 ವಾರ ಎಲ್ಲ ಅತ್ತೆ ಸೊಸೆಂದ್ರು ಮಾಡಿದ ಅಡುಗೆನ ರುಚಿ ನೋಡಿ ನಾನು 1 ರೌಂಡ್ ದಪ್ಪನೂ ಅದೇ. ತುಂಬ ಥ್ಯಾಂಕ್ಸ್ ನಿಮಗೆ ಮತ್ತು ಜೀ ಕನ್ನಡಕ್ಕೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡೋದಕ್ಕೆ. ಐ ಆಮ್ ವೆರಿ ಹ್ಯಾಪಿ. ನಮಗೂ ಕೂಡ ಅಷ್ಟೇ ಖುಷಿ ಆಯಿತು. ನಿಮ್ಮ ಜೊತೆ ಸಮಯ ನಾವು ಕಳೆದ್ವಲ್ಲ, ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಅವ್ರು ಮಾಡೋ ಅಡುಗೆಗಳನ್ನ ನೋಡ್ತಾ, ನಿಮ್ಮ ಕಾಂಪ್ಲಿಮೆಂಟ್ಸ್, ಕಮೆಂಟ್ಸ್ನೆಲ್ಲ ಕೇಳ್ತಾ ಬಹಳನೇ ಖುಷಿಯಾಗಿದೆ. ನಮ್ಮ ರುಚಿ ಅಭಿರುಚಿ ತಂಡದ ಪರವಾಗಿ ನಿಮಗೆ